ಬಡವ್ರ ಮಕ್ಳು ಬೆಳಿಬೇಕು ಅಂತಿರ್ತಾರಲ್ಲ, ಬಟ್ ಅವ್ರು ಹಂಗೆ ಕ್ಲೈಮ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಚೇಂಜ್ ಮಾಡಿಸ್ಲೇಬೇಕು. ಒಲ್ಲ ಹೊಂಟಿದ್ರಿ 1 2 3 ಮೈಕ್ ಟೆಕ್ಸ್ಟಿಂಗ್ ಅಷ್ಟೇ ದೊಡ್ಡ ಹೇಳಿ. ಲೆಟ್ಸ್ ಗೋ. ಖಾಲಿ ಅನ್ಸಲ್ವಲ್ಲಪ್ಪ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಬಿಯಾಂಡ್ ಕನ್ನಡಿಗ. ಇವತ್ತು ನಾನು ಟ್ರ್ಯಾಮ್ ಸ್ಪೀಡ್ 400 ಗಾಡಿನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಈ ಗಾಡಿನ ನಾನು ಎಷ್ಟೋ ದಿನದಿಂದ ರಿವ್ಯೂ ಮಾಡಬೇಕು ಓಡಿಸ್ಬೇಕು ಅಂತ ಎಷ್ಟೊಂದು ದಿನ ಅಂದ್ಕೊಂಡಿದ್ದೆ. ಸೊ ಕೊನೆಗೂ ಟೈಮ್ ಬಂತು. ಸೊ ನನ್ನ ಫಸ್ಟ್ ಗಾಡಿ ಇದು ರಿವ್ಯೂ ಮಾಡ್ತಿರೋದು ನಾನು, ಟ್ರ್ಯಾಮ್ ಸ್ಪೀಡ್ 400. ಈ ಗಾಡಿ ಬಂದ್ಬಿಟ್ಟು ನಮ್ಮ ಅಣ್ಣವ್ರದ್ದು, ರಮೇಶ್ ಅಂತ. ಸೊ ಅವ್ರದ್ದು ವಿಡಿಯೋನೂ ಕೂಡ ಹಾಕ್ತೀನಿ ನೋಡಿ. ನನ್ನ ಹೆಸರು ರಮೇಶು. ನಮ್ಮ ಗಾಡಿ ಟ್ರ್ಯಾಮ್ ಸ್ಪೀಡ್ 400 ತೊಗೊಂಡು ಇವತ್ತಿಗೆ 1 ವರ್ಷ 2 ತಿಂಗಳಾಗಿದೆ. ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಹೆಂಗಿದೆ, ಈ ಗಾಡಿ ಏನಕ್ಕೆ ತೊಗೊಂಡ್ರು, ಇವಾಗ 1 year 2 months ಏನೋ ಆಗಿದೆ ಈ ಗಾಡಿ ತೊಗೊಂಡು. ಇದ್ರ ಪರ್ಫಾರ್ಮೆನ್ಸ್ ಇವಾಗೂ ಹೆಂಗಿದೆ, ತೊಗೊಂಡ್ಮೇಲೆ ರಿಗ್ರೆಟ್ ಪಟ್ರ ಅಥವಾ ಏನು ಅಂತ ಅವರಿಂದನೇ ಕೇಳೋಣ. ನಾನು ಫಸ್ಟ್ ಆ್ಯಕ್ಚುಲಿ ತೊಗೊಬೇಕಾದ್ರೆ ರಾಯಲ್ ಎನ್ಫೀಲ್ಡಿಗೆ ಹೋಗಿದ್ದೆ. ರಾಯಲ್ ಎನ್ಫೀಲ್ಡಲ್ಲಿ ಚೆಕ್ ಮಾಡಿದಾಗ ನನಗೆ ನಾರ್ಮಲಾಗಿ ಟಾರ್ಕು ಅಷ್ಟಕ್ಕಷ್ಟೇ ಇತ್ತು. ಮತ್ತು ನಾನು ಸ್ಪೀಡ್ 400ನ ಯಾವಾಗ ನಾನು ಟೆಸ್ಟ್ ಡ್ರೈವ್ ಮಾಡಿದ್ನೋ, ಇದ್ರ ಪವರು ಮತ್ತು ಇದ್ರ ಪವರ್ ಈಸ್ ಅನ್ಮ್ಯಾಚಬಲ್. ಇಟ್ಸ್ ಲೈಕ್ ಎ ಬೀಸ್ಟ್ ಅಂತ ಹೇಳ್ಬೋದು. ಗಾಡಿ ಸೀಟಿಂಗ್ ಮಾತ್ರ ಸಕ್ಕತ್ತಾಗಿದೆ. ನನಗೆ ಕಾಲು ಅನ್ಸಲ್ಲ, ಸ್ವಲ್ಪ ಇಟ್ಟಿಸುತ್ತೆ. ಬಟ್ ಆದರೂ ಸೀಟಿಂಗ್ ಕಂಫರ್ಟ್ ಅಂತೂ ಸಕ್ಕತ್ತಾಗಿದೆ ಮಾತ್ರ. ಗಾಡಿ ಸಸ್ಪೆನ್ಷನ್ ಅಂತೂ ಸ್ಮೂತಾಗಿ ವರ್ಕ್ ಆಗ್ತಿದೆ, ಸಕ್ಕತ್ತಾಗಿದೆ. ನನಗೆಲ್ಲೂ ಈ ಡಗ 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 ಅಂತ ಅಲ್ಲಾಡೋ ಫೀಲ್ ಇಲ್ಲ. ಚಳಿ ಬಂದವ್ರ ಥರ. ಓಕೆನಾ, ಇಟ್ಸ್ ಲೈಕ್ ರೋಡ್ ಸ್ಟಾರ್ ಬೈಕ್ ಇದು. ಅಂದರೆ ಇಟ್ ಸೂಟ್ಸ್ ಫಾರ್ ಮೀ. ಅಂದರೆ ನನ್ನ ಕ್ಯಾರೆಕ್ಟರ್ಗೆ ಸೂಟ್ಸ್ ಆಗುತ್ತೆ ಅಂತ ಅಂದ್ಕೊಂಡೆ ನಾನು. ಆಲ್ಮೋಸ್ಟ್ ನಾನು 4 to 5 times ಟೆಸ್ಟ್ ಡ್ರೈವ್ ತೊಗೊಂಡಿದ್ದೀನಿ ಫಸ್ಟ್, ಬಿಫೋರ್ ನಾನು ಪರ್ಚೇಸಿಗೆ ಹೋಗೋದಕ್ಕಿಂತ ಮುಂಚೆ. ಬಿಕಾಸ್ ಕ್ಲಾರಿಟಿಯಿಂದ ಹೋಗೋಣ ಅಂತ ಅಂದ್ಬಿಟ್ಟು. ಸೀಟ್ ಅಂತೂ ಹೆವಿ ಸಾಫ್ಟ್ ಆಗಿದೆ. ಟ್ಯಾಂಕ್ ಅಂತೂ ಹೆವಿ ಕಬ್ಬಣ ಗಟ್ಟಿ ಇದೆ ಗುರು. ಟ್ಯಾಂಕ್ ನೀವು ಓಪನ್ ಮಾಡೋದಾದರೆ ಈ ಕೈಗೆ ಬರಲ್ಲ ರಾಯಲ್ ಎನ್ಫೀಲ್ಡ್ ಥರ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಟ್ರ್ಯಾಮ್ ಸ್ಪೀಡ್ 400 ಬಂದ್ಬಿಟ್ಟು 398.15 cc ಇಂಜಿನು, 39.5 bhp ಇದೆ ಮತ್ತು 37.5 Nm ಇದೆ. ಇದರಲ್ಲೇ ನೆಗೆಟಿವ್ ಪಾಯಿಂಟ್ ಏನು ಅಂದರೆ ಈ ಇಂಜಿನ್ ಸಖತ್ ಹೀಟ್ ಆಗುತ್ತೆ ಮಾತ್ರ. ನೀವು ಟ್ರಾಫಿಕಲ್ಲಂತೂ ಓಡಿಸೋದೇ ಕಷ್ಟ, ಅಷ್ಟು ಹೀಟ್ ಆದರೆ. ಮತ್ತು ಬೇಸಿಗೆಗಾಲದಲ್ಲಿ ಇನ್ನೂ ಕಷ್ಟ. ಇಲ್ಲಿ ಆಲ್ರೆಡಿ ಅಣ್ಣವ್ರ ಫ್ರೆಂಡ್ದು ಪ್ಯಾಂಟ್ ಸುಟ್ಕೊಂಡಿದ್ದಾರೆ ನೋಡಿ, ಇಲ್ಲೇ ಬಿಸಿ ಹೊಡಿತಪ್ಪ ಸಖತ್ತು. ಮತ್ತು ಇನ್ನೊಂದು ನೆಗೆಟಿವ್ ಏನು ಅಂದರೆ ಕೆಸರೆಲ್ಲ ಹಿಂದೆಗಡೆ ಮುಂದೆ ಅಲ್ಲಿ ತನಕ ಆರುತ್ತೆ ನೋಡಿ, ಫುಲ್ ಫ್ರಂಟ್ವರೆಗೂ ಆರುತ್ತೆ. ಅದೊಂದು ಇದೆರಡು ಡ್ರಾಬ್ಯಾಕ್ಸ್ ಬಿಟ್ಟರೆ ಇನ್ನೆಲ್ಲ ಕ್ರೇಜಿ. ಇದರಲ್ಲಿ ಮೈನ್ ಡ್ರಾಬ್ಯಾಕ್ ಅಂದರೆ ನನಗೆ ತುಂಬ ಪರ್ಸ್ನಲಿ ಫೀಲ್ ಆಗಿದೆ ಏನಂತಂದರೆ ಹೀಟಿಂಗ್ ಹೆವಿ ಹೀಟ್ ಆಗುತ್ತೆ. ಇನಿಷಿಯಲ್ ಸ್ಟೇಟಸಲ್ಲಿ ನನಗೆ ತುಂಬಾ ಹೀಟ್ ಅನ್ನಿಸ್ತಿತ್ತು. ಅದೇ ನಾನು ಟ್ರಾಫಿಕಲ್ಲಿ ಸ್ವಲ್ಪ ಓಡಾಡಿಸ್ತಿದ್ದಾಗ ತುಂಬಾ ಹೆವಿ ಹೀಟ್ ಆಗುತ್ತೆ. ಅಂದರೆ ಸಸ್ಟೈನ್ ಆಗೋಕ್ಕಾಗಲ್ಲ ಆ ಹೀಟ್ನ. ಟ್ರಾಫಿಕಲ್ಲಂತೂ ತುಂಬ ಸ್ವಲ್ಪ ಕಷ್ಟ ಆ್ಯಕ್ಚುಲಿ. ಅಂದರೆ ಹಿಂದೆಗಡೆ ಬಂದ್ಬಿಟ್ಟು ಅವರು ಯಾವುದೇ ರೀತಿ ಮಡ್ಗಾಡೇನೂ ಕೊಟ್ಟಿಲ್ಲ. ನಾವು ಮಳೆಯಲ್ಲಿ ಮತ್ತು ತುಂಬ ಮಣ್ಣಲ್ಲೆಲ್ಲ ಓಡಿಸ್ಬೇಕಾದ್ರೆ ಆ ಗಾಡಿದು ಧೂಳು ಬಂದ್ಬಿಟ್ಟು ಇಡೀ ಗಾಡಿಗೆ ಆಗುತ್ತೆ. ಆ ಡಸ್ಟ್ ಎಲ್ಲ ಬಂದ್ಬಿಟ್ಟು ಇಡೀ ಗಾಡಿಗೆ ಕೂತ್ಕೊಳ್ಳುತ್ತೆ. ಇದಕ್ಕೆ ವಾಷಿಂಗ್ ಎವ್ರಿ ವೀಕ್ ಮಾಡಲೇಬೇಕು. LED ಹೆಡ್ಲೈಟ್ ಕೊಟ್ಟಿದ್ದಾನೆ, LED ಇಂಡಿಕೇಟರ್ಸ್ ಕೊಟ್ಟಿದ್ದಾನೆ. ಫ್ರಂಟಲ್ಲಿ ನಿಮಗೆ 110 ಸೆಕ್ಷನ್ ಟಯರ್ ಕೊಟ್ಟಿದ್ದಾರೆ. ಮತ್ತು ಹಿಂದೆಗಡೆ ನಿಮಗೆ 150 ಸೆಕ್ಷನ್ ಟಯರ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಮಾತ್ರ ಸಕ್ಕತ್ತಾಗಿದೆ, ABS ಬ್ರೇಕಿಂಗು. ಫುಟ್ ಗಾರ್ಡು ಬ್ಯಾಕು ಮತ್ತು ಇದನ್ನು ಕಸ್ಟಮರ್ ಅವ್ರು ಹಾಕ್ಸ್ಕೊಂಡಿರೋದು. ಬ್ಯಾಕ್ ಸೈಡ್ ನಿಮಗೆ 5 step ಪ್ರೀಲೋಡೆಡ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಫ್ರಂಟ್ ಸೈಡ್ ನಿಮಗೆ ನಾನ್ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ಸಸ್ಪೆನ್ಷನ್ ಮಾತ್ರ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಗಾಡಿ ಸರ್ವಿಸ್ ಹೆಂಗಿದೆ ಇದು? ಓವರಾಲ್ ಚೆನ್ನಾಗಿದೆ. ಅದೇ ಸಮ್ಟೈಮ್ಸ್ ನಾವು ಸ್ವಲ್ಪ ಅವರು ಫಾಲೋ ಅಪ್ ಮಾಡಿ ಅವರೇ ನಮ್ಮ ಗಾಡಿನ ಈ ಟೈಮ್ಗೆ ಸರ್ವಿಸ್ ಮಾಡಿಸ್ಬೇಕು, ಈ ಟೈಮಿಗೆ ಪೆಂಡಿಂಗ್ ಇದೆ ಅಂತ ಅಂದ್ಬಿಟ್ಟು ಫಾಲೋ ಅಪ್ ಮಾಡಿ ನಮ್ಮ ಬರೋವ್ರಿಗೂ ಬಿಡೋದಿಲ್ಲ. ಅದೊಂದು ಚೆನ್ನಾಗಿದೆ.
ಅದರದ್ದೇ ಸರ್ವಿಸಿಗೆ ಕೊಟ್ಟಾಗ ಅವ್ರು ಆನ್ ಟೈಮ್ ಅಂದರೆ 2 days ತೊಗೊತಾರೆ ಒಂದೊಂದು ಟೈಮು. ಇವ್ರು ಹೇಳಿರೋ ಪ್ರಕಾರ ಇದು ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು 2500, ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು 16,000ವರೆಗೂ. ನೀವು ಅನ್ಕೊತಿರ್ಬೋದು 16,000ವರೆಗೂ ನಾವೇನಾದ್ರು ಆಯಿಲ್ ಚೇಂಜ್ ಮಾಡಿಸ್ಬಾರ್ದಾ ಅಥವಾ ಏನು ಮಾಡಿಸ್ಬಾರ್ದಾ ಅಂತ. ಬಟ್ ಅವ್ರು ಹಂಗೆ ಕ್ಲೈಮ್ ಮಾಡಿದ್ದಾರೆ. ಬಟ್ ನನ್ನ ಪ್ರಕಾರ ಚೇಂಜ್ ಮಾಡಿಸ್ಲೇಬೇಕು, ಇಲ್ಲ ಅಂದರೆ ಗಾಡಿ ಇಂಜಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಸ್ಪೀಡೋಮೀಟ್ರ್ ಹೇಳಬೇಕು ಅಂದರೆ ಇಲ್ಲಿ ಸ್ಪೀಡ್ನ ಅನಲಾಗಲ್ಲಿ ಕೊಟ್ಟಿದ್ದಾನೆ, ಎಷ್ಟು ಗೇರ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಫು ಮಾಡ್ಕೊಬೋದು. ಇಲ್ಲಿ ಪೆಟ್ರೋಲ್ ತೋರಿಸುತ್ತೆ. ಇಲ್ಲಿ ಸ್ವಿಚಸ್ ನೋಡೋಣಾದರೆ ಇಲ್ಲಿ ಇಂಜಿನ್ ಆನ್ ಆಫ್ ಬಟನ್ ಕೊಟ್ಟಿದ್ದಾನೆ, ಪಾರ್ಕಿಂಗ್ ಲೈಟ್ ಅಸಿಸ್ಟ್ ಬಟನ್ ಕೊಟ್ಟಿದ್ದಾನೆ, ಮತ್ತು ಇದು ಸ್ಟಾರ್ಟು ಆ್ಯಂಡ್ ಇದು ಆರನು. ಇಲ್ಲಿ ನೀವು ಡಿಸ್ಪ್ಲೇಲೇ ನೀವು ಇಲ್ಲಿ ಕಂಟ್ರೋಲ್ ಮಾಡ್ಬೋದು. ಆ್ಯಕ್ಚುಲಿ ಇದ್ರ ದಯವಿಟ್ಟು ಸ್ಪೀಡು 160 ಅಂತ ಹೇಳ್ತಾರೆ. ಸೊ ನಾನು 135 ಹೈಯೆಸ್ಟು. ಸೊ ವೀಡಿಯೋ ಮಾಡ್ತಿರೋನು 140 ಹೋಗಿದ್ದಾನೆ, ನನಗಿನ್ನ ಜಾಸ್ತಿ ಹೋಗಿದ್ದಾನೆ ಆ್ಯಕ್ಚುಲಿ. ಅಷ್ಟೇ 135. ಸೀಟಿಂಗ್ ಕಂಫರ್ಟ್ ಅಂತೂ, ರೈಡಿಂಗ್ ಪೊಸಿಷನು ಮತ್ತು ಸೀಟಿಂಗ್ ಕಂಫರ್ಟ್ ಅಂತೂ ಸಕ್ಕತ್ತಾಗಿದೆ. ನನ್ನ ಕಾಲು ಬೇರೆ ಎಟಕ್ಸಲ್ಲ, ಆದರೂ ಕುತ್ಕೊಂಡು ಓಡ್ಸೋಕ್ಕೆ ಒಳ್ಳೆ ಮಜಾ ಇದೆ ಮಾತ್ರ. ಬನ್ನಿ ಥ್ರಾಟಲ್ ಓಪನ್ ಮಾಡೋಣ. ನಾನು ಥ್ರಾಟಲ್ ಓಪನ್ ಮಾಡಬೇಕು ಅಂತ ಅವಾಗಿಂದ ಕಾಯ್ತಿದ್ದೀನಿ. ಈ ಗಾಡಿ ತೊಗೊಬೇಕಾ ತೊಗೊಬಾರ್ದಾ, ವರ್ತ್ ಇದೆಯಾ ಅಂತ ನನ್ನ ಪ್ರಕಾರ ನೀವು ಕೇಳೋದಾದರೆ 400 cc ಸೆಗ್ಮೆಂಟಲ್ಲೇ ನನ್ನ ಪ್ರಕಾರ ನಾನು ಓಡಿಸಿರೋದ್ರಲ್ಲೇ ಒನ್ ಆಫ್ ದಿ ಬೆಸ್ಟ್ ಗಾಡಿ ಅನ್ಬೋದು. ಲಾಂಗಲ್ಲಂತೂ ಸಕ್ಕತ್ತಾಗಿದೆ ಮಾತ್ರ ಗಾಡಿ. ನಾವು ಕೊಡೋ 4 ಲಕ್ಷ ವರ್ತ್ ಆಗಿರಬೇಕು ತೊಗೊಳೋ ಗಾಡಿಗಳಲ್ಲೇ. ಈ 400 cc ಸೆಗ್ಮೆಂಟು ನನ್ನ ಪ್ರಕಾರ ತೊಗೊಳೋದ್ರಲ್ಲೇ ವರ್ತ್ ಗಾಡಿ ಅನಿಸುತ್ತೆ ನನಗೆ. ಹಿಂಗೆ ನನ್ನ ಫ್ರೆಂಡ್ ಒಂದು ರೀಲ್ಸ್ ಕಳಿಸಿದ್ದ ಗಾಡಿಗೆ ತೊಗೊಳೋ ಬಗ್ಗೆ ಒಂದು ರೀಲ್ಸು. ಸೊ ಆ ರೀಲ್ಸ್ ಹಾಕ್ತೀನಿ ಒಂದ್ಸತಿ ನೋಡಿ. ಅದು ನನ್ನ ಫೇವ್ರೇಟ್ ಗಾಡಿ. ಅದು ದೊಡ್ಡ ಆದ್ಮೇಲೆ ಅದೇ ತಗೊಂತೀನಿ ನಾನು. ಡ್ರೀಮ್ ಬೈಕು. ಕೆಲ್ಸಕ್ಕೆ ಹೋಗಿದ್ದೇನೆ, ಇಸ್ಕೊಂತೀನಿ ಆ ಗಾಡಿ. ಮಸ್ತ್ ಮಗ. ಅಂತೂ ಇಂತೂ ಕೆಲಸ ಸಿಕ್ಬಿಡ್ತು. ಫಸ್ಟ್ ತಿಂಗಳು ಸಂಬಳ ಬಂದಿದ್ದೇನೆ, ನಾನು ಡ್ರೀಮ್ ಬೈಕ್ ಇಳಿಸ್ಬಿಡ್ತೀನಿ. ತಗೋ ಮಚ್ಚ, ನಿಂಗ್ ಬೇಡ ಅಂತೀರ, ನಾವು ತಗೊಂಡಿನಿ ಆರಾಮಲ್ಲೇ ತಗೊಂತೀನಿ ಮಚ್ಚ. ಇದೆಲ್ಲ ಬಟ್ಟೆ ತಗೋದು ಮಚ್ಚ ಸ್ಯಾಲ್ರಿ ಬಂತು. ಇನ್ನೇನು ಗಾಡಿ ಬುಕ್ ಮಾಡ್ಬಿಡ್ತೀಯಲ್ಲ? ಇಲ್ಲ ಮಚ್ಚ, ಯಾಕೋ? ಅಕ್ಕಾಗ್ ಮದ್ವೆ ಫಿಕ್ಸ್ ಮಾಡೋರ್ ಮಚ್ಚ, ಅದಕ್ಕೆ ಚಿನ್ನ ಎಲ್ಲ ತಗೊಂಡ್ಬೇಕಲ್ವಾ. ನೋಡೋಣ, ನನ್ ಮದ್ವೆ ಆದ್ಮೇಲೆ ಬೇಕಾದ್ರೆ ನೋಡ್ಕೊಂಡು. ಸರಿ ಆಯ್ತು, ಸರ್ ತಗೋ ಮಚ್ಚ. ತಗೊಂಡ್ತೀನಿ ಏನೋ ಮಚ್ಚ. ಆಗ್ಬೇಕಾರೆ ಹೇಳು ಅಕ್ಕನ ಮದ್ವೆಲಿ. ಇನ್ನೇನ್ ಮದ್ವೆ ಆಗೋಯ್ತು, ಗಾಡಿ ಇಳಿಸ್ತೀಯ, ಯಾವಾಗ ಇಳಿಸ್ತೀಯ ಮತ್ತೆ? ಯಾಕೋ ಮಕ್ಕಳೇ, ನೀನು ಹಬ್ಬದಲ್ಲಿ ನಮ್ದು ಮಗಳದ್ದು ಬೇರೆ ಫೀಸ್ ಕಟ್ಬೇಕು, ಆಸೆ ಇಲ್ಲ. ನೋಡೋಣ, ಇನ್ನ ಟೈಮ್ ಇದೆಯಲ್ಲ ಮುಂದಕ್ಕೆ. ಸರಿ ಮಚ್ಚ, ಬರೀ ಮಚ್ಚ ಸಿಗೋಣ. ಓಕೆ. ಇವಾಗಾರು ಗಾಡಿ ತಗೊಳ್ರಿ. ವಯಸ್ಸೇ ಆಗೋಯ್ತ್ರಿ, ಬಿಡ್ರಿ. ಅದು ಹಂಗೆ ಡ್ರೀಮ್ ಆಗೇ ಇರ್ಲಿ. ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಾವು ಇದು ನನ್ನ ಡ್ರೀಮ್ ಬೈಕು, ನಾನು ದೊಡ್ಡವನಾದ್ಮೇಲೆ ಈ ಗಾಡಿ ತೊಗೊಬೇಕು ಅಂತ ಅಂದ್ಕೊತಿರ್ತೀವಿ. ದೊಡ್ಡವನ್ ಆದಮೇಲೆ ಈ ಗಾಡಿ ನನ್ನ ಕೆಲ್ಸಕ್ಕೆ ಹೋದ್ಮೇಲೆ ತೊಗೊಳೋಣ ಅಂತ ಅಂದ್ಕೊತಿರ್ತೀನಿ. ಸೊ ಕೆಲ್ಸಕ್ಕೆ ಹೋದ್ಮೇಲೆ ನಮಗೆ ಜವಾಬ್ದಾರಿ ಬಂದ್ಬಿಟ್ಟಿರುತ್ತೆ. ಸೊ ಗಾಡಿ ತೊಗೊಬೇಕು ಅನ್ನೋ ಡ್ರೀಮ್ ಆಗಿ ಹೇಳ್ಬಿಟ್ಟಿರುತ್ತೆ. ಎಷ್ಟೋ ಜನ ಹೇಳ್ಕೊಂಡು ಸಹ ಇದ್ದಾರೆ, ಎಷ್ಟೊಂದು ಜನ ಅಂಕಲ್ಗಳು ಹೇಳ್ಕೊಂಡಿದ್ದಾರೆ, ವಯಸ್ಸಾಗಿರೋರು ಹೇಳ್ಕೊಂಡಿದ್ದಾರೆ, ನಾನು ಈ ಕಾರ್ ತೊಗೊಬೇಕಿತ್ತು, ಈ ಗಾಡಿ ತೊಗೊಬೇಕಿತ್ತು ಅಂತ. ಆ ಕಾರ್ ಅವ್ರ ಕೈಗೆ ತೊಗೊಳಕ್ಕಾಗ್ತಿಲ್ಲ, ಯಾಕಂದರೆ ಅವ್ರ ಜವಾಬ್ದಾರಿ, ಅವ್ರವ್ರ ಮನೆ ಮೇಂಟೆನೆನ್ಸು. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ನಮ್ಮಲ್ಲಿರೋ ಕಾಮನ್ ಇದೊಂದೇ.
ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಲೆಯಲ್ಲೇ ಕೂತ್ಕೊಂಡ್ಬಿಟ್ಟಿರುತ್ತೆ. ನಾವು ಮನೆ ಮೇಂಟೈನ್ ಮಾಡಬೇಕು, ಜವಾಬ್ದಾರಿ ಇದೆ, ಕೆಲ್ಸಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಬರಬೇಕು, ಅವ್ರನ್ನ ನೋಡ್ಕೊಬೇಕು, ಇವ್ರನ್ನ ನೋಡ್ಕೊಬೇಕು. ಹೌದು, ಎಲ್ಲನೂ ಮಾಡಬೇಕು. ಬಟ್ ನಮ್ಮನ್ನು ನಾವೇ ಮರಿತಾ ಇದ್ದೀವಿ. ನಾವು ಏನು ಮಾಡಬೇಕು ಅಂದ್ಕೊತಿದ್ದೀವಿ ಅದನ್ನ ಆಗ್ತಿಲ್ಲ. ಸೊ ನಾವು ನನ್ನ ಪ್ರಕಾರ ಈ ನಾವೆಲ್ಲ ಮಿಡಲ್ ಕ್ಲಾಸ್ ಅವರು ಏನು ಮಾಡಬೇಕು ಅಂದರೆ ಮುಂದೆ ಬರಬೇಕು, ಅಡ್ಜಸ್ಟ್ ಮಾಡ್ಕೊಳೋದು ಕಲಿಬೇಕು, ನಾವು ಎಲ್ಲ ಥರನೂ ಮ್ಯಾನೇಜ್ ಮಾಡ್ಕೊಳೋದು ಕಲಿಬೇಕು. ಸೊ ಅವಾಗೇ ನಮ್ಮ ಲೈಫನ್ನು ನಾವು ನೋಡ್ಕೊಬೋದು, ಮತ್ತು ಮನೆ ಜವಾಬ್ದಾರಿ ಕೂಡ ನೋಡ್ಕೊಬೋದು ಅಂತ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳಕ್ಕೆ ಬಂದಿದ್ದೀನಿ. ನಾವೇನು ಮಾಡ್ತೀವಿ, ನಾವು ಏನು ಅಂದ್ಕೊಂಬಿಟ್ಟಿದ್ರೆ ಕೆಲ್ಸಕ್ಕೆ ಹೋಗಬೇಕು, ಬಂದ್ಬಿಡ್ಬೇಕು, ಅಂದರೆ ಮನೆ ಜವಾಬ್ದಾರಿ ನೋಡ್ಕೊಬೇಕು. ನಮ್ಮನ್ನು ನಾವು ಎಷ್ಟೋ ರೀತಿಯಲ್ಲಿ ಮರ್ತುಬಿಟ್ಟಿದ್ದೀವಿ. ಬಟ್ ಅದಲ್ಲ, ಮುಂದೆ ಬಂದು ನಾವು ಏನು ಅಂದ್ಕೊಂಡಿದ್ದೀವೋ ಅದು ನಾವು ಮಾಡಿಕೊಂಡು ಎಲ್ಲನೂ ಮಾಡೋಣ ಅನ್ನೋ ಮೆಂಟಾಲಿಟಿ ಎಲ್ರಿಗೂ ಬರಬೇಕು ಅಂತ ನಾನು ಹೇಳಕ್ಕೆ ಹೋಗ್ತಿರೋದು. ಬಡವ್ರ ಮಕ್ಕಳು ಬೆಳಿಬೇಕು ಅಂತಿರ್ತಾರಲ್ಲ, ಹೌದು, ಬಡವ್ರ ಮಕ್ಕಳು ಬೆಳಿಬೇಕು. ಆದರೆ ಬೇರೆಯವ್ರ ಬಕೆಟ್ ಇಟ್ಕೊಂಡು ಬಡವ್ರ ಮಕ್ಕಳು ಯಾವತ್ತೂ ಬೆಳಿಬಾರ್ದು. ಅವನೇ ಬೆಳೀತಾನೆ ನೋಡ್ರಿ, ಅದು ಬಡವ್ರ ಮಕ್ಕಳು ಬೆಳೆಯೋದು ಅಂತೆ. ಯಾರಿಗೆ ಯಾರಿಲ್ಲ, ಯಾರೂ ಬರಲ್ಲ, ಎಲ್ಲಿ ನೋಡಿದ್ರು ಒಬ್ರು ಕಂಡ್ರೊಬ್ರಿಗಾಗಲ್ಲ. ನನಗೆ ನೀನಿಲ್ಲ, ನಿನಗೆ ಅವನಿಲ್ಲ, ನೀಯತ್ತೆ ಹೇಳುತ್ತೆ, ನೀಯತ್ತಾಗಿ ಯಾಕಿಲ್ಲ. ಸೊ ಇದು ನನ್ನ ಟ್ರಯಾಂಪ್ ಸ್ಪೀಡ್ 400 ಗಾಡಿನ ರಿವ್ಯೂ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಗಂಟೆ ಡಣ ಅಂತ ಹೊಡೀರಿ. ನೆಕ್ಸ್ಟ್ 4 ವಿಡಿಯೋಸ್ ಎಲ್ಲ ನಿಮಗೆ ಬೇಗನೆ ನೋಟಿಫಿಕೇಶನ್ ಆಗಿ ಬರ್ತಾ ಇರುತ್ತೆ. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್.